ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಒಳ್ಳೆಯ ಜಾಬ್ ಹೇಳಲು ಬಂದಿದ್ದೇನೆ. ಅದು ಯಾವುದಪ್ಪ ಅಂತಂದರೆ ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂದರೆ KKRTC. ಈ ಜಾಬ್ ಹೇಳೋ ಮುಂಚೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಜರ್ನಲ್ಸ್ ಕಡೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಮಾಡಿ. ಬನ್ನಿ ಈ ಜಾಬಿಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇದು ಯಾವುದಪ್ಪ ಅಂತಂದರೆ ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತ. ಇಲ್ಲಿ ಎಷ್ಟು ಪೋಸ್ಟ್ ಕರೆದಿದ್ದಾನೆ ಅಂದರೆ 150 ಪೋಸ್ಟ್ ಕರೆದಿದ್ದಾನೆ. ಇದು ಜಾಬ್ ಲೊಕೇಶನ್ ಬಂದು ನಮ್ಮ ಬೀದರ್, ನಮ್ಮ ಕರ್ನಾಟಕದಲ್ಲಿ. ನಂತರ ಪೋಸ್ಟ್ ನೇಮ್ ಬಂದು ಡ್ರೈವರ್ಸ್ ಮತ್ತು ಟೆಕ್ನಿಕಲ್ ಅಸಿಸ್ಟೆಂಟ್ಸ್ ಅಂತ. ಈ ಸ್ಯಾಲ್ರಿ ಹೇಗೆ ಕೊಡ್ತಾರಪ್ಪ ಅಂತಂದರೆ 16,550ರಿಂದ 16,373 ಪರ್ ಮಂತ್, ಅಂದರೆ ಪ್ರತಿ ತಿಂಗಳು ಇಷ್ಟು ಸ್ಯಾಲ್ರಿ ಇರುತ್ತೆ. KKRTC ವೇಕೆನ್ಸಿ ಡೀಟೇಲ್ಸ್ ಅಂದರೆ ಯಾವ್ಯಾವ ಪೋಸ್ಟಿಗೆ ಎಷ್ಟೆಷ್ಟು ಪೋಸ್ಟ್ ಕರೆದಿದ್ದಾನೆ ಅಂತ ನೋಡೋದಾದರೆ ಡ್ರೈವರ್ಸ್ಗೆ 100 ಪೋಸ್ಟ್ ಇವೆ ಮತ್ತು ಟೆಕ್ನಿಕಲ್ ಅಸಿಸ್ಟೆಂಟ್ಗಳಿಗೆ 50 ಪೋಸ್ಟ್ ಇದೆ. KKRTC ಕ್ವಾಲಿಫಿಕೇಷನ್ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಪ್ಪ ಅಂತಂದರೆ ಡ್ರೈವರ್ಸ್ಗಳಿಗೆ 10th ಮುಗಿದಿರಬೇಕು. ನಂತರ ಟೆಕ್ನಿಕಲ್ ಅಸಿಸ್ಟೆಂಟ್ಸ್ಗಳಿಗೆ 10ನೇ ಅಥವಾ ITC ಮತ್ತು NEC ಮುಗಿಸಿರಬೇಕು. ನಂತರ ಏಜ್ ಲಿಮಿಟ್ ನೋಡೋದಾದರೆ ಡ್ರೈವರ್ಸ್ಗಳಿಗೆ 24ರಿಂದ 35 ವಯಸ್ಸು ನಡೆಯುತ್ತೆ. ನಂತರ ಟೆಕ್ನಿಕಲ್ ಅಸಿಸ್ಟೆಂಟ್ಗಳಿಗೆ 18ರಿಂದ 35 ವಯಸ್ಸು. ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ SC or ST ಆರ್ ಕ್ಯಾಟಗರಿ 1 ಕ್ಯಾಂಡಿಡೇಟ್ಸ್ಗೆ 5 ವರ್ಷ ಸಲ್ಲಿಕೆ ಇದೆ. ನಂತರ ಕ್ಯಾಟಗರಿ 2A 2B 3A 3B ಕ್ಯಾಂಡಿಡೇಟ್ಸ್ಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ನಂತರ ಸೆಲೆಕ್ಷನ್ ಪ್ರೊಸೆಸ್ ಬಂದು ಫಸ್ಟು ಮೆರಿಟ್ ಲಿಸ್ಟ್ ಬಿಡ್ತಾರೆ. ನಂತರ ಟ್ರೇಡ್ ಟೆಸ್ಟ್ ಇರುತ್ತೆ. ನಂತರ ಇಂಟರ್ವ್ಯೂ ಕೂಡ ಇರುತ್ತೆ. ಈ KKRTC ಸ್ಯಾಲ್ರಿ ನೋಡೋದಾದರೆ ಡ್ರೈವರ್ಸ್ಗಳಿಗೆ 16,973 ಪರ್ ಮಂತ್ ಕೊಡ್ತಾರೆ. ನಂತರ ಟೆಕ್ನಿಕಲ್ ಅಸಿಸ್ಟೆಂಟ್ಗಳಿಗೆ 16,550 ಕೊಡ್ತಾರೆ. ಇದು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಿತ್ತಂತಂದರೆ 25/11/2024 ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ನಂತರ ವಾಕಿನ್ ಡೇಟ್ ಅಂದರೆ ಯಾವ ಮುಗಿತೈತಪ್ಪ ಅಂತಂದರೆ 7 ಡಿಸೆಂಬರ್ 2024. ನಂತರ ಇಂಟರ್ವ್ಯೂ ಕೂಡ ಯಾವಾಗಿರುತ್ತಪ್ಪ ಅಂತಂದರೆ ಡ್ರೈವರ್ಸ್ಗಳಿಗೆ 2nd to 4th ಡಿಸೆಂಬರ್ 2024 ಮಟ್ಟ ಇರುತ್ತೆ. ನಂತರ ಟೆಕ್ನಿಕಲ್ ಅಸಿಸ್ಟೆಂಟ್ಗಳಿಗೆ 6th to 7th ಡಿಸೆಂಬರ್ 2024 ಡೇಟ್ ನಿಮ್ಮ ಇಂಟರ್ವ್ಯೂ ಕೂಡ ಇರುತ್ತೆ.